ನಮಸ್ಕಾರ ಕರ್ನಾಟಕ. ಭಟ್ಕಳ ಇದು ಒಂದು ಐತಿಹಾಸಿಕ ಜೈನರ ತಾಣವಾಗಿತ್ತು. ಉತ್ತರ ಕನ್ನಡ ಜಿಲ್ಲೆ ಪ್ರಸಿದ್ಧ ಜೈನರ ತಾಣವಾದ ತಾಲೂಕು ಭಟ್ಕಳ. ಇಲ್ಲಿ ಸಾಕಷ್ಟು ಪ್ರವಾಸಿ ತಾಣಗಳಿತ್ತು. ಪ್ರತಿ ವರ್ಷ ಸಾಕಷ್ಟು ಭಕ್ತಾದಿಗಳು ಬಂದು ಭೇಟಿ ನೀಡುತ್ತಾರೆ. ಅಂದಿನ ಸಂಗೀತಪುರ ಹಾಡುವಳ್ಳಿ ಎಂಬ ಗ್ರಾಮದಲ್ಲಿ ಜನಿಸಿದಂತಹ ಭಟ್ಟಕಳಂಕ ಎನ್ನುವಂಥ ಜೈನ ಮುನಿಗಳಿಂದ ಭಟ್ಟಕಳಂಕ ಎಂದು ಹೆಸರವಂತು. ತದನಂತರ ಭಟ್ಕಳ ಎಂದು ಹೆಸರಾಯಿತು. ಸಾಕಷ್ಟು ರಾಜರುಗಳು ಎಂದು ಇಲ್ಲಿ ಆಳ್ವಿಕೆ ನಡೆಸಿ ಹೋಗಿದ್ದಾರೆ. ಚೆನ್ನಭೈರಾದೇವಿಯು ಭಟ್ಕಳ ಚನ್ನಪಟ್ಟಣ ಹನುಮಂತ ದೇವಸ್ಥಾನವನ್ನು ನಿರ್ಮಿಸಿದ್ದು, ಹೀಗಾಗಿ ಅದನ್ನು ಚನ್ನಪಟ್ಟಣ ಹನುಮಂತ ದೇವ ಎಂದು ಕರೆಯುತ್ತಾರೆ. ಹಾಗೆ ಸುತ್ತಮುತ್ತಲು ಸುಮಾರು ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಿದ್ದು ಕೇತಾಪೈ ನಾರಾಯಣ ದೇವಸ್ಥಾನ, ಹಾಗೆಯೇ ಸೋಡಿಗೆದ್ದೆ ಮಹಾಸತಿ ದೇವಿಯು ಕೂಡ ತಾಯಿಯ ರಕ್ಷಣೆ ಸದಾ ಇದ್ದು, ಅಳವೆಕಡಿ ದುರ್ಗಾ ಪರಮೇಶ್ವರ ರಕ್ಷಣೆಯು ಕೂಡ ಈ ಕ್ಷೇತ್ರದಲ್ಲಿ ಇರುತ್ತದೆ. ಕೋಟೆ ಹನುಮಂತ, ಕುದುರೆ ಬೀರಪ್ಪ, ಸಾಕಷ್ಟು ದೇವಸ್ಥಾನಗಳನ್ನು ಇಲ್ಲಿ ನಿರ್ಮಿಸಿ ಹೋಗಿದ್ದರು. ತಾಲೂಕಿನ ಮುರುಡೇಶ್ವರ ಕ್ಷೇತ್ರವು ಪ್ರಸಿದ್ಧ ತಾಣವಾಗಿದ್ದು, ಸಾಕಷ್ಟು ಭಕ್ತಾದಿಗಳು ಇಲ್ಲಿ ಬಂದು ಪ್ರತಿದಿನ ಭೇಟಿ ನೀಡುತ್ತಾರೆ. ಇದು ಭಟ್ಕಳದ ಚಿಕ್ಕ ಪರಿಚಯ. ಇಷ್ಟವಾದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.